ನಮಸ್ಕಾರ ವೀಕ್ಷಕರೇ, ನಮ್ಮ ಒಂದು ನ್ಯೂ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ಜೋಡಿ ನಂಬರ್ 1 ಸೀಸನ್ 3 ಒಂದು ಗ್ರ್ಯಾಂಡ್ ಫಿನಾಲೆ ತುಂಬ ಅದ್ಧೂರಿಯಾಗಿ ಪ್ರಾರಂಭವಾಗಿ ಈಗ ಮುಕ್ತಾಯವಾಗಿದೆ. ಈ ಒಂದು ಗ್ರ್ಯಾಂಡ್ ಫಿನಾಲೆ ಟ್ರೋಫಿಯನ್ನು ಗೆಲ್ಲಬೇಕಾದಂಥ ಇಬ್ಬರು ಜೋಡಿಗಳು ಈ ಒಂದು ಟ್ರೋಫಿಯನ್ನು ಗೆಲ್ಲಕ್ಕಾಗಲಿಲ್ಲ. ಯಾಕೆ ಇವರು ಟ್ರೋಫಿಯನ್ನು ಗೆಲ್ಲಕ್ಕಾಗಲಿಲ್ಲ, ಏನು ಕಾರಣ ಅಂತೇಳಿ ಎಲ್ಲ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಉತ್ತರ ಕರ್ನಾಟಕದಲ್ಲಿ ಜಾನಪದ ಗೀತೆಗಳನ್ನು ಹಾಡೋದ್ರ ಮುಖಾಂತರ ತುಂಬ ಫೇಮಸ್ ಆದಂಥ ಜಾನಪದ ಸಿಂಗರ್ ಅಂದರೆ ಅದು ಬಾಳು ಬೆಳಗುಂದಿ. ಉತ್ತರ ಕರ್ನಾಟಕದಲ್ಲಿ ಡೈಮಂಡ್ ಕ್ಯೂನ್ ಅಂತೇಳಿ ತುಂಬ ಫೇಮಸ್ ಆಗಿರ್ತಕ್ಕಂಥ ಆ ಒಂದು ಸಿಂಗರ್ ಅಂದರೆ ಅದು ಮಾಲಾಶ್ರೀ ಅವರು. ಮಾಲಾಶ್ರೀ ಮತ್ತು ಬಾಳು ಬೆಳಗುಂದಿ ಅವರ ಈ ಒಂದು ಜೋಡಿ ಈ ಒಂದು ಟ್ರೋಫಿಯನ್ನು ಯಾಕೆ ಗೆಲ್ಲಕ್ಕಾಗಲ್ಲ ಅಂತೇಳಿ ಸಾಕಷ್ಟು ಜನ ಕೂಡ ಕುತೂಹಲ ಇದೆ. ಇಲ್ಲಿ ಸಾಕಷ್ಟು ಜನ ಒಂದು ಅಭಿಮಾನಿಗಳು ಕೂಡ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರು ಈ ಒಂದು ಟ್ರೋಫಿಯನ್ನು ಗೆಲ್ತಾರೆ ಅಂತೇಳಿ ಸಾಕಷ್ಟು ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಈ ಒಂದು ವೋಟಿಂಗ್ ಲಿಸ್ಟ್ ನೋಡಿದ್ರೆ ಇಲ್ಲಿ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರಿಗೆ ಸ್ವಲ್ಪ ಕಡಿಮೆ ವೋಟಿಂಗ್ ಬಂದಿದೆ ಅಂತ ಅನಿಸ್ತಾ ಇದೆ. ಹಾಗೆ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರು ಈ ಒಂದು ಟ್ರೋಫಿಯನ್ನು ಯಾಕೆ ಗೆಲ್ಲಕ್ಕಾಗಲಿಲ್ಲ ಅಂದರೆ ಅವರು ಎಲ್ಲ ಒಂದು ಟಾಸ್ಕಲ್ಲಿ ಕೂಡ ಸ್ವಲ್ಪ ಸರಿಯಾದ ರೀತಿಯಲ್ಲಿ ಅವರು ಟಾಸ್ಕನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗದೇ ಇರ್ಬೋದು. ಈ ಒಂದು ಕಾರಣ ಕೂಡ ಇವರೊಂದು ಟ್ರೋಫಿಯನ್ನು ಗೆಲ್ಲಕ್ಕೆ ಕಾರಣ ಆಗಿದೆ. ಇನ್ನು ರುದ್ರ ಮಾಸ್ಟರ್ ಮತ್ತು ನಿರೀಕ್ಷೆ ಅವರು ಈ ಒಂದು ಟ್ರೋಫಿಯನ್ನು ಗೆಲ್ತಾರೆ ಅಂತೇಳಿ ಸಾಕಷ್ಟು ಅಭಿಮಾನಿಗಳು ಕೂಡ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಅವರು ಕೂಡ ಟ್ರೋಫಿಯನ್ನು ಗೆಲ್ಲಕ್ಕಾಗಲಿಲ್ಲ. ರುದ್ರ ಮಾಸ್ಟರ್ಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಇಲ್ಲಿ ಸಾಕಷ್ಟು ಓಟ್ ಬರುವಂಥ ಒಂದು ಸಾಧ್ಯತೆ ಬಹಳ ಇದೆ. ರುದ್ರ ಮಾಸ್ಟರ್ ಈ ಒಂದು ಟ್ರೋಫಿಯನ್ನು ಗೆಲ್ತಾರೆ ಅಂತೇಳಿ ಸಾಕಷ್ಟು ಅಭಿಮಾನಿಗಳಿಗೆ ಒಂದು ಕುತೂಹಲ ಇತ್ತು. ಆದರೆ ರುದ್ರ ಮಾಸ್ಟರ್ಗೆ ಇಲ್ಲಿ ವೋಟಿಂಗ್ ಸ್ವಲ್ಪ ಕಡಿಮೆ ಬಂದಿರಬಹುದು. ಅದಕ್ಕಾಗಿ ಅವರು ಈ ಒಂದು ಟ್ರೋಫಿಯನ್ನು ಗೆಲ್ಲಕ್ಕಾಗಲಿಲ್ಲ. ಇನ್ನು ಎರಡನೇ ರೀಸನ್ ಯಾವುದಂದರೆ ಈ ಒಂದು ನಿರೀಕ್ಷೆ ಅವರು ಕೂಡ ಈ ಒಂದು ವೇದಿಕೆ ಮೇಲೆ ಕೊಟ್ಟಂಥ ಒಂದು ಟಾಸ್ಕಲ್ಲಿ ಕೂಡ ಅವರು ಕೆಲವೊಂದಿಷ್ಟು ಸಲ ಅವರು ಈ ಒಂದು ಟಾಸ್ಕಲ್ಲಿ ಭಾಗವಹಿಸಿಲ್ಲ. ಇದು ಒಂದು ಕೂಡ ಅವರಿಗೆ ರೀಸನ್ ಆಗಿರ್ಬೋದು. ಈ ಒಂದು ಎರಡು ರೀಸನಿಂದ ರುದ್ರ ಮಾಸ್ಟರ್ ಈ ಒಂದು ಟ್ರೋಫಿಯನ್ನು ಗೆಲ್ಲಕ್ಕಾಗಿಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ. ನಿಮ್ಮ ಒಂದು ಪ್ರಕಾರ ಯಾವ ಒಂದು ಕಾರಣಕ್ಕಾಗಿ ಈ ಒಂದು ಟ್ರೋಫಿಯನ್ನು ರುದ್ರ ಮಾಸ್ಟರ್ ಮತ್ತು ನಿರೀಕ್ಷೆ ಅವರು ಗೆಲ್ಲಕ್ಕಾಗಲ್ಲ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ಒಂದು ಅಭಿಮಾನಿ ಆಗಿದ್ದರೆ ಅವರು ಯಾಕೆ ಈ ಒಂದು ಟ್ರೋಫಿಯನ್ನು ಗೆಲ್ಲಕ್ಕಾಗಲ್ಲ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.